ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ನನ್ನ 2ನೇ ದಿನದ ಡಯಟ್ ಪ್ಲ್ಯಾನನ್ನು. ಇವತ್ತು ನಾನು ಎಳ್ಳಿನ ಹಾಲನ್ನು ಬೆಳಗಿನ ಕಾಫಿ ಬದಲಿಗೆ ಕುಡಿಯೋಣ ಅಂಥೇಳಿ ಯೋಜನೆಯನ್ನು ಹಾಕ್ಕೊಂಡಿದ್ದೇನೆ. 5 ಗಂಟೆಗೆ ಎದ್ದು ವಾಕಿಂಗ್ಗೆ ನಾನು ರೆಡಿಯಾಗಿದ್ದೇನೆ. ಎಳ್ಳನ್ನು ಒಂದು 2 ಗಂಟೆಗಳ ಕಾಲ ನೆನೆಸಿ ವಾಕಿಂಗ್ ಮುಗಿಸ್ಕೊಂಡು ಬಂದು ಹಾಲು ಮಾಡೋಣ ಅಂಥೇಳಿ ತಯಾರಿ ಮಾಡ್ತಾ ಇದ್ದೇನೆ. ನೋಡಿ, 5:30ಗೆ ನಾನು 2-3 ಬಾರಿ ಎಳ್ಳನ್ನು ತೊಳಿತಾ ಇದ್ದೇನೆ. ತೊಳೆದು ಸೋಸಿ ಮತ್ತು ಒಳ್ಳೆ ನೀರನ್ನು ಹಾಕಿ ಅದನ್ನು ನೆನೆಸಿಡ್ತೇನೆ. ತೂಕವನ್ನು ನೀವು ನೋಡಬಹುದು. ಬೆಳಗ್ಗೆ ಎದ್ದಾಗ 60-100 ಗ್ರಾಮ್ ಇದೆ. ನೀರನ್ನು ಕುಡಿದ ನಂತರ 850 ಗ್ರಾಮು ತೋರಿಸ್ತಾ ಇದೆ. ಈಗ ವಾಕಿಂಗ್ ಹೋಗ್ತಾ ಇದ್ದೇನೆ ನಾನು. ಶಿವನ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿಕೊಂಡು ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇದ್ದೇನೆ. ಒಂದು ಮರ ತುಂಬ ಚೆನ್ನಾಗಿದೆ, ದೊಡ್ಡದು ಮರ. ಹಾಗೆ ಕಣ್ಣಲ್ಲಿ ಬಿತ್ತು. ನವಿಲು ಕೂಗ್ತಾ ಇದೆ ನೋಡಿ, ಪಕ್ಷಿಗಳೆಲ್ಲ ಕೂಗ್ತಾ ಇದ್ದಾವೆ. ತುಂಬ ದೊಡ್ಡದಾಗಿದೆ. ನಾವು ವಾಕ್ ಮಾಡುವಾಗ ಇದ್ದಕ್ಕಿದ್ದಾಗೆ ಜಾಸ್ತಿ ಮಾಡಬಾರ್ದು. ನಿಧಾನವಾಗಿ ಅರ್ಧ ಗಂಟೆ ಮೊದಲು, ಆನಂತರ 3/4 ಗಂಟೆ, ಆನಂತರ 1 ಗಂಟೆ, ಹೀಗೆ ದಿನದಿಂದ ದಿನಕ್ಕೆ ನಾವು ಹೆಚ್ಚಿಸ್ಕೊಳ್ಬೇಕಾಗುತ್ತೆ. ಇಲ್ಲೊಂದು ಮಲ್ಲಿಗೆ ಹೂವು ಕಾಣಿಸ್ತು ನನಗೆ. ಆಯಿತು, ಅರ್ಧ ಗಂಟೆ ಮುಗಿತಾ ಬಂತು. ಮನೆ ಕಡೆ ಹೊರಟಿದ್ದೇನೆ. ದಾರಿನಲ್ಲಿ ಸಿಕ್ಕಂಥ ತೆಂಗಿನ ಮರ ಮತ್ತು ಒಂದು ಕಣಗಿಲೆ ಹೂವು. ಇವತ್ತು ಪೇರಲೆ ಎಲೆ ಸಿಕ್ತು ನನಗೆ. ಜ್ಯೂಸ್ ಮಾಡೋಣ ನಾಳೆಗೆ ಅಂಥೇಳಿ ಅದನ್ನು ಕಿತ್ಕೊಂಡು ಬಂದೆ. ಚೆನ್ನಾಗಿದೆ ನೋಡಿ. ಎಳೆಯದಾದಂಥ ಕುಡಿ, ಸೀಬೆಹಣ್ಣಿನ ಕುಡಿ ಇದು. ಒಂದು ಮನೆಗೆ ಬಂದ ನಂತರ ನಾನು ನೆನೆಸಿಟ್ಟಂತಹ ಎಳ್ಳನ್ನು ಸೋಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ನೆಂದ ಮೇಲೆ ಸ್ವಲ್ಪ ದಪ್ಪ ಆಗಿದೆ. ರಾತ್ರಿನೂ ನೆನೆಸಿಟ್ಕೋಬಹುದು. ರಾತ್ರಿ ನೆನೆಸಿದ್ರೆ ನಾವು ನೀರನ್ನು ಚೆಲ್ಲಬಾರ್ದು. ಚೆನ್ನಾಗಿ ತೊಳೆದು ರಾತ್ರಿಯೇ ನೆನೆಸಿಟ್ಟಂಥ ನೀರನ್ನು ಸೇರಿಸಿ ನಾವು ಮಿಕ್ಸಿಗೆ ಹಾಕ್ಕೋಬೇಕು. ಕಡಿಮೆ ನೀರಾದರೆ ಸಾಕಾಗುತ್ತೆ. ಜಾಸ್ತಿ ನೀರು ಹಾಕಿದ್ರೆ ಅದು ಬ್ಲೇಡಿಗೆ ಸಿಗೋದಿಲ್ಲ ಎಳ್ಳು. ಸ್ವಲ್ಪ ತರಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ರುಬ್ಬಬೇಕಾಗತ್ತೆ. ಇನ್ನೊಂದು ಸರಿ ರುಬ್ಕೊಳ್ಳೋಣ. ನೋಡಿ, ರುಬ್ಬಿದ್ಮೇಲೆ 2ನೇ ಸರಿ ರುಬ್ಬಿದ್ಮೇಲೆ ಒಂದು ಸ್ವಲ್ಪ ನುಣುಪಾಗಿದೆ. ಈಗ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೋಬೇಕು. ಸಕ್ಕರೆ ಬೇಡ, ಬೆಲ್ಲವನ್ನು ಸೇರಿಸ್ಕೊಳ್ಳಿ. ಬೆಲ್ಲ ಬೇಡ ಅಂತ ಹೇಳಿದ್ರೆ ಹಾಗೇನೂ ಕುಡಿಬಹುದು. ಒಗರು ಮತ್ತು ಕಹಿ ಮಿಶ್ರಿತವಾದಂಥ ರುಚಿ ಇರುತ್ತೆ. ಬೆಲ್ಲವನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಈ ಹಾಲಿಗೆ ಅರ್ಧ ಲೋಟ ಗಟ್ಟಿಯಾದಂಥ ಹಾಲಿಗೆ ಇನ್ನು ಅರ್ಧ ಲೋಟ ನೀರನ್ನು ಸೇರಿಸ್ಕೊಂಡು ನಾವು ಸೇವನೆ ಮಾಡಬೇಕು. ಆದರೆ ಬಿಸಿ ಮಾಡಬಾರ್ದು. ಯಾವುದೇ ಹಾಲನ್ನು ಬಿಸಿ ಮಾಡಿದ್ರೆ ಅದರ ಸತ್ವಗಳೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನೆನೆಸಿಟ್ಟಂಥ ಯಾವುದೇ ಧಾನ್ಯನ ನಾವು ಹಾಲನ್ನು ತೆಗೆದ ಮೇಲೆ ಅದು ಬಿಸಿ ಮಾಡಬಾರ್ದು, ಹಾಗೆಯೇ ಸೇವಿಸಬೇಕು. ನೋಡಿ, ಈಗ ನಾನು ತುಂಬ ನೀರನ್ನು ಹಾಕ್ತೇನೆ. ನೀವು ಇದಕ್ಕೆ ಐಸ್ ಕ್ಯೂಬ್ ಆದರೂ ಹಾಕ್ಕೊಳ್ಳಿ. ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನು ಹಾಗೆ ಕುಡಿತಾ ಇದ್ದೇನೆ. ನನಗೆ ಇಷ್ಟ ಆಯಿತು ಈ ಹಾಲು. ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಹ ಇದು ಒಳ್ಳೆಯದು. ನಾನು ಸ್ವಲ್ಪ ಹಣ್ಣನ್ನು ಸಹ ಇವತ್ತಿನ ಡಯಟ್ಗೆ ಎತ್ತಿಟ್ಕೊಂಡಿದ್ದೇನೆ. ಮಧ್ಯಾಹ್ನಕ್ಕೆ ಹಲಸಿನ ಹಣ್ಣನ್ನು, ಪ್ರತಿದಿನ ಒಂದೊಂದು ಹಣ್ಣನ್ನು, ಯಾವುದೇ ಹಣ್ಣನ್ನು ನೀವು ತಿನ್ಕೊಳ್ಳಿ ನಿಮ್ಮ ಡಯಟಲ್ಲಿ. ಹಾಗೆ ಬೆಳಗಿನ ತಿಂಡಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೇನೆ.
ಮಾವಿನಕಾಯಿ ಈಗಾಗಲೇ ಒಂದು ಸರಿ ಹಾಕಿದ್ದೆ ಮಾವಿನಕಾಯಿ, ಇನ್ನೂ ಸ್ವಲ್ಪ ಹುಳಿಬೇಕು ಅಂಥೇಳಿ ನಾನು ಸ್ವಲ್ಪ ಮಾವಿನ ತುರಿ ಹಾಕ್ತಾ ಇದ್ದೇನೆ. ಮಾವಿನಕಾಯಿ ಚಿತ್ರಾನ್ನ ಇವತ್ತು ನನ್ನ ಬೆಳಗಿನ ತಿಂಡಿ. ಬೆಳಗ್ಗೆ ನಾವು ಪ್ರತಿದಿನ ತಿನ್ನೋದರಲ್ಲಿ ಅರ್ಧ ಭಾಗದಷ್ಟು ತಿಂಡಿಯನ್ನು ತಿನ್ನಬೇಕು, ಹೆಚ್ಚಾಗಿ ನೀರನ್ನು ಕುಡಿಬೇಕು. ಚಿತ್ರಾನ್ನ ರೆಡಿ ಆಯಿತು. ಹಾಗೆ ನಾನು ಮಧ್ಯಾಹ್ನಕ್ಕೆ ಮೊಸರನ್ನವನ್ನು ಇಟ್ಕೊಂಡಿದ್ದೇನೆ. ಇಷ್ಟೇ ಪ್ರಮಾಣದಲ್ಲಿ ನೀವು ತಿಂಡಿ ತಿನ್ನಬೇಕಾಗುತ್ತೆ. ಇದು ಬೆಳಗಿನ ಉಪಹಾರ. ಮಧ್ಯಾಹ್ನಕ್ಕೆ ಮೊಸರನ್ನ, ರಾತ್ರಿಗೆ ಮುದ್ದೆಯನ್ನು ನಾನು ಇವತ್ತಿನ ಒಂದು ಪಥ್ಯಾಹಾರದಲ್ಲಿ ಸೇರಿಸ್ಕೊಂಡಿದ್ದೇನೆ. ಮಧ್ಯದಲ್ಲಿ ಸಾಕಷ್ಟು ನೀರು ನಾವು ಕುಡಿಬೇಕಾಗುತ್ತೆ. ನೀರು ಅಥವಾ ಮಜ್ಜಿಗೆ ಕುಡಿದ್ರೆ ನಿಮಗೆ ಹಸಿವೆ ಆದಾಗ ಅದನ್ನು ನೀವು ತಣಿಸ್ಕೊಳ್ಬಹುದು. ನಮಸ್ಕಾರ.